ನಿಮ್ಮ ಪ್ರಕಾರ ಯಾವ ಸರ್ಕಾರ ಬಂದರೆ ನಿಮಗೆ ಒಳ್ಳೇದಾಗುತ್ತೆ? ಓಕೆ, ನಿಮ್ಮ ಮಕ್ಕಳಿಗೆ ಫ್ರೀ ಎಜುಕೇಷನ್ ಆಗಲಿ ಅಥವಾ ಈಗ ಮುಂದೆ ಬರುವಂಥ ದಿನಗಳಲ್ಲಿ 1 ಲಕ್ಷ ರೂಪಾಯಿ ಕೊಡುವಂಥ ಭರವಸೆ ನಿಮ್ಗೆ ಇದೆಯಾ? ಇದೆ. ಓಕೆ, ಸೊ ನೀವು ನಿಮ್ಮ ಜೊತೆ ಎಲ್ಲರಿಗೂ ಮತ ಹಾಕ್ಲಿಕ್ಕೆ ಹೇಳ್ತೀರಾ? ಮತ ಹಾಕೋಗೋಸ್ಕರ ಒಂದು ಮೆಸೇಜ್ ಕೊಡಿ ಎಲ್ಲರಿಗೂ. ಒಳ್ಳೆ ಕೆಲಸ ಸರ್ಕಾರ ಮಾಡ್ತಾ ಇದ್ದಾರೆ. ಈಗ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಬಸ್ ಫ್ರೀ ಕೊಡ್ತಾ ಇದ್ದಾರೆ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾ ಇದ್ದಾರೆ 200 ಯೂನಿಟ್ಸ್. ಈಗ ಕೆಲವು ಜನರು ಏನು ಹೇಳ್ತಾ ಇದ್ದಾರೆ, ಇದು ಫ್ರೀ ಕೊಟ್ಟಿದ ಮೇಲೆ ಸುಸ್ತಾಗ್ತಾ ಇದ್ದಾರೆ ಜನರು ಅಂತ. ಓಕೆ, ಅದರ ಬಗ್ಗೆ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾ ಅವರು ಗೊತ್ತಿಲ್ಲ ಅವ್ರು ಹೇಳಾರ, ಅದು ತಪ್ಪು ಕಲ್ಪನೆ ಆಗ್ಯಾವ. ಭಾಳ ಜನ ಆಗ್ಯಾವ, 2,000 ರೂಪಾಯಿ ಭಾಳ ಜನಕ್ಕೆ ಸವಲತ್ತು ಆಗ್ಯಾರ. ಹಂಗೇನಿಲ್ಲ, ಯಾರಿಗೂ ಆಗಿಲ್ಲ ಅಂತ ಇಲ್ಲ. ಎಷ್ಟೋ 2,000 ರೂಪಾಯಿ ಅಕ್ಕಿಗೆ ಒಂದು ಹುಡುಗಿಗೆ ಫೀಸ್ ತುಂಬಾಕರ ತೆಗೆದಿಟ್ಟು ಮಾಡ್ಬೋದು ಅಂತೇಳಿ ಭಾಳ ಜನ ಸೌಲಭ್ಯ. ಈಗ ಎಷ್ಟೋ ಜನ ಎಷ್ಟೋ ತಿಂಗಳಿಗಂತ ಪ್ರವಾಸ ಮಾಡಿಲ್ಲ, ಅವರು ಮಾಡ್ಯಾರ. ಅವ್ರ ಮನೆಗೆ ಹೋಗ್ಯಾರ. ಎಷ್ಟೋ ರಿಲೇಷನ್ ಹತ್ರ ಆಗ್ಯಾವ, ದೂರ ಆಗಿದ್ದು ಹತ್ರ ಆಗ್ಯಾವ. ರಸ್ತಾಗ್ಲಿಂತ ಹೋಗಿಲ್ಲ, ಅವು ದೂರ ಆಗಿದ್ದು ಹತ್ರ ಆಗ್ಯಾವ. ಎಷ್ಟೋ ಮನಸ್ತಾಪ ದೂರ ಆಗ್ಯಾವ, ಸಂತೋಷ ಜಾಸ್ತಿ ಆಗೈತಿ. ಹಂಗೇನಿಲ್ಲ, ಎಲ್ಲ ಪ್ರಯೋಜನ ಆಗೈತಿ. ಆದಷ್ಟು ಮುಂದೆ ನಮ್ಗೆ ಇನ್ನೂ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ಹೇಳಿ ಕಾಂಗ್ರೆಸ್ ನಾವು ಹೇಳ್ತೀವಿ. ಮನೆಗೆ ಹೋಗಿ ವೋಟ್ ಹಾಕಿಸ್ತೀವಿ. ಜನ ಹುಡುಗರ ಮಕ್ಕಳಿಗೆ ಅದ 2,000 ರೂಪಾಯಿ ಮಳೆ ಕೊಡ್ತಾರಲ್ಲ, ಅದರಿಂದ ಎಜುಕೇಷನಿಂದ ಓದ್ತಾ ಇದ್ದಾರೆ ಮಕ್ಕಳು. ಆಮೇಲೆ ಪ್ರತಿಯೊಂದು ರೇಷನ್ ದುಡ್ಡಿನಿಂದ ಎಷ್ಟೋ ಮನೆತನ ನಡೀತಾ ಇದೆ. ವಿಧವಾ ಎಷ್ಟೋ ಹೆಣ್ಣು ಮಕ್ಕಳು ಇದ್ದಾವೆ ಇದರೊಳಗೆ. ಇವಾಗ ನಮ್ಮ ಸೋಷಿಯಲ್ ಇದರೊಳಗೆ ನೋಡಿದರೆ ಅವು ಅವಕೂರಿಂದಲೇ ಜೀವನ ಮಾಡಿದ್ದಾವೆ. ಅದ ಏನು ನಮ್ಮ ಸಿದ್ದರಾಮಯ್ಯ ಅವ್ರು ಬಿಟ್ಟಾರಲ್ಲ, ಅದರಿಂದಲೇ ಜೀವನ ನಡೆದವು. ಒಂದು ಹೆಣ್ಣು ಮನೆಯ ದೊಡ್ಡ ಕಣ್ಣು, ಹೌದಾ? ಈಗ ನೀವು 2,000 ಬಂದಿರೋದ್ರಿಂದ ದುಡ್ಡನ್ನು ನೀವು ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಏನು ಮೆಡಿಸಿನ್ ಯೂಸ್ ಮಾಡ್ತಾ ಇದ್ದೀರಾ? ಯೂಸ್ ಮಾಡಿದ್ದೀರಿ. ಓಕೆ, ಈಗ ಸರ್ಕಾರಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಥರ ಯೋಜನೆಗಳು ಬೇಕಾ ಅಥವಾ ಸ್ಟಾಪ್ ಮಾಡಬೇಕು? ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ, ಗಂಡು ಮಕ್ಳಿಗೆ ಯೂಸ್ ಆಗುತ್ತೆ. ಈಗ ಅನ್ಯ ಇವರು ಈಗ BJP ಅವರಾಗಲಿ ಅಥವಾ ಬೇರೆ ಪಕ್ಷದವರಾಗಲಿ ಈ 2,000 ಕೊಡೋದ್ರಿಂದ ಹೆಣ್ಣು ಮಕ್ಕಳು ಸುಸ್ತಾಗಿದ್ದಾರೆ ಅಂತ ಇದ್ದಾರೆ. ಇಲ್ಲ, ಅದರಿಂದ ಯಾವ ನೆಮ್ಮದಿಯಿಂದ ಇದ್ದಾರೆ. ಈಗ ನಿಮಗೆ ಈ ಸರ್ಕಾರದ ಮೇಲೆ ಭರವಸೆ ಇದೆಯಾ? 8,500 ಮತ್ತೆ ಸಿಗುತ್ತೆ, 1 ಲಕ್ಷ ರೂಪಾಯಿ ಕೊಡ್ತಾರೆ. ಇದೇ ಸರ್ಕಾರನ ಆರಿಸಿ ಬರ್ಬೇಕಂತ ನಾವು ಅಂತೇಳಿ. ಓಕೆ, ಮತ ಹಾಕೋಗೋಸ್ಕರ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನಾವು ಏನೋ ಆದ್ರೂ ಒಟ್ಟು ಕಾಂಗ್ರೆಸ್ಗೆ ಹಾಕ್ಬೇಕು ಮತ ಅಂತ ಹೇಳ್ತೇವೆ. ಓಕೆ, ಯಾವುದೇ ಪಕ್ಷ ಇರಲಿ, ನಿಮಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ, ನಿಮಗೋಸ್ಕರ ಯಾರು ಯೋಜನೆಗಳನ್ನ ತರ್ತಾ ಇದ್ದಾರೆ, ನಿಮಗೋಸ್ಕರ ಫ್ರೀ ಬಸ್, ಎಲೆಕ್ಟ್ರಿಸಿಟಿ, ಹಾಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ಮತ ಹಾಕಬೇಕು ಎಂಬ ಇವರ ಎಲ್ಲರ ವಿನಂತಿ. ನೋಡ್ಬೋದು ನೀವು ಇಲ್ಲಿ ಕುಂತ ಎಲ್ಲ ಹೆಣ್ಣು ಮಕ್ಕಳು, ಇವರು ಸಂಸಾರದ ಹೆಣ್ಣು ಮಕ್ಕಳು. ಇವರು 2,000 ಸಿಗ್ತಾ ಇರೋ ಕಾರಣ ಇವರಿಗೆ ಇವರ ಮಕ್ಕಳ ಭವಿಷ್ಯಕ್ಕಾಗಿ ಮೆಡಿಸಿನ್ಗೋಸ್ಕರ ಹಾಗೂ ಇನ್ನಿತರ ಖರ್ಚುಗಳಿಗಾಗಿ ಸರ್ಕಾರ ಸಹಾಯ ಮಾಡಿದೆ. ಇದೇ ಥರ ಯೋಜನೆಗಳು ಮುಂದೆ ಒರೆಯಬೇಕು ಎಂಬ ಆಶಿಸುತ್ತಾ ನೇಷನ್ ನ್ಯೂಸ್, ಸ್ಟಾರ್ ಟಿವಿ ನ್ಯೂಸ್, ಕ್ಯಾಮರಾಮನ್ ಆಸಿಫ್ ಜೊತೆ ಹುಬ್ಬಳ್ಳಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.